ಒಂದು ದೊಡ್ಡ ವಿಷಯ. ಯಾಕಪ್ಪ ಅಂದ್ರೆ ಈ ಗಣರಾಜ್ಯೋತ್ಸವವನ್ನು ನಾವು ಆಚರಿಸುವ ಹಿನ್ನೆಲೆ ಏನಂದರೆ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತ್ತು. ಅದನ್ನು ನಾವು ಆಡಳಿತ ಯಾವ ಥರ ನಡೆಸಬೇಕನ್ನಂತ ಒಂದು ವಿಶೇಷವಾಗಿ ನಾವೆಲ್ಲ ವಿಚಾರಿಸಿದಾಗ ನಮ್ಮ ದೇಶದ ಮಹಾನ್ ನಾಯಕರು, ಸ್ವತಂತ್ರ ಹೋರಾಟಗಾರರು, ಗಣ್ಯ ವ್ಯಕ್ತಿಗಳೆಲ್ಲ ವಿಚಾರ ಮಾಡಿ ನಮ್ಮ ದೇಶಕ್ಕೆ ನಾವು ಸಂವಿಧಾನವನ್ನು ರಚಿಸಬೇಕು. ಅದು ಹೇಗಿರ್ಬೇಕಂದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡವಾದ ಮತ್ತು ಶ್ರೇಷ್ಠ ಅತಿ ಮುಖ್ಯವಾದಂಥ ಸಂವಿಧಾನವನ್ನು ರಚಿಸಬೇಕಂತಂದು ನಮ್ಮ ದೇಶದ ಎಲ್ಲ ನಾಯಕರು ಒಗ್ಗೂಡಿ ದೇಶಕ್ಕೆ ಒಂದು ಸಂವಿಧಾನ ರಚನೆ ಸಭೆ ಮತ್ತು ಸಂವಿಧಾನ ಕರಡು ಸಮಿತಿಯಿಂದ ರಚನೆ ಮಾಡಿದರು. ಸಂವಿಧಾನ ರಚನೆ ಸಭೆಯ ಅಧ್ಯಕ್ಷರನ್ನಾಗಿ ಬಾಬು ರಾಜೇಂದ್ರ ಪ್ರಸಾದರನ್ನು ಆಯ್ಕೆ ಮಾಡಿದ್ರು. ಅದೇ ತರನಾಗಿ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನೇಮಕ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶಕ್ಕೆ ಅಮೂಲ್ಯವಾದಂಥ ಸಂವಿಧಾನವನ್ನು ರಚನೆ ಮಾಡಿ ಕೊಟ್ಟಿದ್ದು ಈ ಜನವರಿ 26, 1952ರಲ್ಲಿ ಅದು ಸಂವಿಧಾನವಾಗಿ ಅಂಗೀಕಾರವಾಯಿತು. ಆ ದಿನ ಸವಿ ನೆನಪಿಗಾಗಿ ನಾವೆಲ್ಲರೂ ದೇಶದ ಗಣರಾಜ್ಯೋತ್ಸವ ದಿನವನ್ನು ಆಚರಿಸ್ತಾ ಇದ್ದೇವೆ. ಈ ದಿನವನ್ನು ಅತಿ ಹೆಮ್ಮೆಯಿಂದ ಎಲ್ಲ ಭಾರತೀಯರು ಕೂಡಿ ಅತಿ ಸಡಗರದಿಂದ ಆಚರಣೆ ಮಾಡಬೇಕು. ಯಾಕಂದ್ರೆ ನಮ್ಮ ದೇಶದ ಸಂವಿಧಾನವನ್ನು ರಚಿಸಿದ ಮಹಾನಾಯಕರ ಗೌರವವನ್ನು ಸಲ್ಲಿಸಿ ಸಂವಿಧಾನ ದಿನವನ್ನು ಅತಿ ಅಮೂಲ್ಯವಾದಂಥ ದಿನವನ್ನಾಗಿ ದೇಶದ ನಾಗರಿಕರಾದ ನಾವು ದೇಶ ನಮಗೇನು ಮಾಡಿತ್ತು ಅಂತ ವಿಚಾರಿಸಬಾರದು. ದೇಶಕ್ಕಾಗಿ ನಾವೇನು ತ್ಯಾಗ ಮಾಡಿದೆವು. ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ. ಅನೇಕ ಬಲಿದಾನಗಳ ಪರಿಶ್ರಮದ ನಾಯಕರ ಬಲಿದಾನದ ಫಲವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸಂವಿಧಾನವನ್ನು ನಾವು ಎಷ್ಟು ಗೌರವ ಕೊಡ್ತಾ ಇಲ್ಲ, ದೇಶದ ಸಂವಿಧಾನಕ್ಕೆ ನಾವು ಎಷ್ಟು ಮಾನ್ಯತೆಯನ್ನು ಕೊಡ್ತಾ ಇಲ್ಲ. ಅದರಲ್ಲಿ ಇರುವಂಥ ಅಂಶಗಳನ್ನು ಕೂಡ ನಾವು ಸವಿಚಾರವಾಗಿ ವಿಚಾರಿಸಿ ನಾವೆಲ್ಲವನ್ನು ಅಳವಡಿಸ್ಕೊಳ್ಬೇಕು. ಸಂವಿಧಾನ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನನಗೆ 2 ಮುಖಗಳು ಅಂತ ಹೇಳ್ತಾ ಇದ್ದೇವೆ. ಅವು ನಾವು ದೇಶಕ್ಕಾಗಿ ಏನು ಕೊಟ್ಟೇವು, ದೇಶ ನಮಗೇನು ಮಾಡಿತ್ತು ಅಂತ ವಿಚಾರ ಮಾಡಿದ್ರೆ ದೇಶ ಒಂದು ನಮ್ಗೆ ಭಾರತ ಮಾತೆ ನಮ್ಗೆ ಇಲ್ಲಿ ಇರೋಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ. ಒಳ್ಳೆಯ ಗಾಳಿ, ಒಳ್ಳೆಯ ಫಲವತ್ತಾದ ಭೂಮಿಯನ್ನು ಕೊಟ್ಟಿದ್ದಾಳೆ. ಆ ಭೂಮಿಯಲ್ಲಿ ನಾವು ಇರೋದೇ ಭಾರತಾಂಬೆಯ ಮಕ್ಕಳಾಗಿ ಇರೋದೇ ನಮಗೆ ಪುಣ್ಯ ಅಂತ ನಾವು ತಿಳ್ಕೋಬೇಕು. ಭಾರತ ಮಾತೆಯನ್ನು ನಾವೆಲ್ಲವನ್ನು ಗೌರವಿಸೋಣ, ಸಂವಿಧಾನವನ್ನು ಉಳಿಸೋಣ. ಸಂವಿಧಾನ ನಮ್ಗೆ ಏನು ಭಾರತದಲ್ಲಿ ಎಲ್ಲ ಥರದ ಹಕ್ಕುಗಳು ಕೊಟ್ಟಿದೆ, ಕರ್ತವ್ಯಗಳನ್ನು ಕೊಟ್ಟಿದೆ, ಅವನ್ನು ಗೌರವಿಸಿಕೊಂಡು ನಾವು ಈ ಸಂವಿಧಾನವನ್ನು ಅತಿ ಸಡಗರ ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ. ಮತ್ತು ಈ ಶಾಲೆ ಅನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಅನ್ನೋದು ಐತಲ್ಲ, ಸುಮಾರು ಒಂದು 5-6 ವರ್ಷದಿಂದ ಈ ಶಾಲೆ ಪ್ರಾರಂಭ ಆಗೈತೆ. ಶಾಲೆ ಆಡಳಿತ ಮಂಡಳಿ ಕೂಡ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲ ತರನಾಗಿ ಶಾಲೆಯ ವಿದ್ಯಾರ್ಥಿಗಳಿಗೂ ಒಂದು ಒಳ್ಳೆಯ ಶಿಕ್ಷಣ ಕೊಡ್ತೈತಿ. ಅದಕ್ಕೆ ನಾವೆಲ್ಲರೂ ಅವ್ರಿಗೂ ಕೂಡ ಸಹಕಾರವನ್ನು ಸಲ್ಲಿಸೋಣ. ಒಂದು ವಿದ್ಯಾಸಂಸ್ಥೆ ಬೆಳೀಬೇಕಂದ್ರೆ ಶಾಲೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕರಿಗೆ ಎಷ್ಟು ಮುಖ್ಯನೋ ಅದೇ ಥರವಾಗಿ ನಾವು ಪಾಲಕರು ಕೂಡ ಅಷ್ಟೇ ಮುಖ್ಯ ಆಗ್ತಾಯಿದ್ವು. ಎಲ್ಲ ಮಕ್ಕಳಿಗೆ ಒಂದು ಮಕ್ಕಳನ್ನ ಆಸ್ತಿಯಾಗಿ ಮಾಡೋದು ಬಿಟ್ಟು ಮಕ್ಕಳನ್ನೇ ಒಂದು ದೇಶದ ಆಸ್ತಿಯನ್ನಾಗಿ ಮಾಡೋಣ, ಉತ್ತಮ ಒಂದು ಶಿಕ್ಷಣ ಕೊಡೋಣ ಅಂತ ಹೇಳಿ ಇಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಶಾಲೆ ಆಡಳಿತ ಮಂಡಳಿಗೆ ವಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕನ್ನಡ.